ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಅಧೀನದ ಕಣಚೂರು ಪಬ್ಲಿಕ್ ಸ್ಕೂಲ್ನ ವಾರ್ಷಿಕ ಕ್ರೀಡೋತ್ಸವ 2025 ಕಾರ್ಯಕ್ರಮ ಕಣಚೂರು ಮೈದಾನದಲ್ಲಿ ನಡೆಯಿತು. ಮಂಗಳೂರು ನಗರ ಟ್ರಾಫಿಕ್ ಪೊಲೀಸ್ ಎಸಿಪಿ ನಜ್ಮಾ ಫಾರೂಕಿ ಅವರು ವಾರ್ಷಿಕ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. Of annual athletic meet 2025. ಇದೇ ವೇಳೆ ಮಾತನಾಡಿದ ಅವರು ಕ್ರೀಡೆ ಶಿಕ್ಷಣದ ಒಂದು ಭಾಗವಾಗಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಸಮಾನವಾಗಿ ಭಾಗವಹಿಸಬೇಕಾಗಿದೆ ಎಂದು ಹೇಳಿದರು. Sports today can take you anywhere. It's just your hard work, determination, consistency which rules the spirit of sports. Sports not just teaches you about the teamwork or leadership or the way to handle success or failure. It is a thing which teaches you the basic discipline in life. Unless you are disciplined, you cannot be a great sports player. When I arrived here to your school, your chairman Shri Monu sir, he was very particular about talking to girls. This area, when you call coastal Karnataka, of course there are many popular faces from here, ladies, girls who have established themselves in various fields. Coming into police department, recently the state government of Karnataka has also announced special reservation for sports category, wherein you can occupy the post of DYSP at the state rank if you have won at different sports level at the Olympic range, at the international level. That's how sports has created an impact in daily lives. ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಹಾಜಿ ಯುಕೆ ಮೂನ್ ಅವರು ಕ್ರೀಡಾಕೂಟದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಣಚೂರು ಸಂಸ್ಥೆ ಅಲ್ಪಸಂಖ್ಯಾತರ ಸಂಸ್ಥೆಯಾಗಿದ್ದು ಎಲ್ಲರಿಗೂ ಸಮಾನ ಶಿಕ್ಷಣವನ್ನ ನೀಡುತ್ತಿದೆ ಎಂದು ಹೇಳಿದರು. ಇವತ್ತು ಅಲ್ಪಸಂಖ್ಯಾತರ ಸಂಸ್ಥೆ ಇದು, ಆದರೆ ನಾವು ಅಲ್ಪಸಂಖ್ಯಾತರಿಗೆ ಮಾತ್ರ ಸೀಮಿತವಾಗಿಲ್ಲ. ನಾವು ಸಮತೋಲನವನ್ನು ಕಾಪಾಡಬೇಕು. ಈ ದೇಶದಲ್ಲಿ ನಾವು ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಜೊತೆಯಲ್ಲಿ ಬಾಳಿ ಬದುಕಬೇಕು. ನಮಗೆ ನಮ್ಮ ಹಕ್ಕು, ನಮ್ಮ ನೆಲ, ನಮ್ಮ ದೇಶ, ಇದರ ಬಗ್ಗೆ ಗೌರವಿಸಬೇಕು. ಅದರ ಒಂದು ಭಾಗವಾಗಿ ಇವತ್ತು ACP ಅವರನ್ನ ನಿಮ್ಮ ಮುಂದೆ ಕರೆಸಿ ನಿಮಗೆ ಹಿತವಚನ ಹೇಳಬೇಕು ಅಂತೇಳಿ ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೆ. ಅವರು ಬಂದದಕ್ಕೆ ಏನು ಇಲ್ಲಿ ಕಣಚೂರು ಸಂಸ್ಥೆ ಯಾಕಾಗಿ ಹುಟ್ಕೊಂಡಿತ್ತು ಈ ಜಿಲ್ಲೆಯಲ್ಲಿ ಅಂತ ಹೇಳುವುದನ್ನು ಕೂಡ ನಾನು ಇವತ್ತು ಹೇಳುವುದಿಲ್ಲ, ಯಾಕಂದರೆ ಬಿಸಿಲಲ್ಲಿ ಕೂತಿದ್ದೀರಿ ಮಕ್ಕಳು. ಅದಕ್ಕೂ ಒಂದು ಕಾರಣ ಇದ್ದೇ ಕಣಚೂರು ಸಂಸ್ಥೆ. ಅದಲ್ಲದೇ ಇದ್ದರೆ ನಾನು ವಿದ್ಯಾವಂತನಲ್ಲ, ನನ್ನ ಅಪ್ಪನೂ ಕೂಡ ವಿದ್ಯಾವಂತರಲ್ಲ. ನಾನು ಅತ್ಯಂತ ಪರಿಶ್ರಮಿ ಬಿಸ್ನೆಸ್ ಮ್ಯಾನ್ ಅಂತ ಹೇಳುವುದಕ್ಕೆ, ವ್ಯಾಪಾರಿ ಅಂತ ಹೇಳುವುದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ವಿಶ್ವದ ಅನೇಕ ದೇಶಗಳಲ್ಲಿ ವ್ಯಾಪಾರ ಮಾಡಿಕೊಂಡು ಬಂದವನು, ಇವತ್ತು ಕೂಡ ಮಾಡ್ತಾ ಇರುವವನು. ಈ ಸಂದರ್ಭದಲ್ಲಿ ಮಂಗಳೂರು ನಗರ ಟ್ರಾಫಿಕ್ ಪೊಲೀಸ್ ಎಸಿಪಿ ನಜ್ಮಾ ಫಾರೂಕಿ ಅವರನ್ನ ಸನ್ಮಾನಿಸಲಾಯಿತು. ಕಣಚೂರು ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಜ್ಕುಮಾರ್, ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ನ ಪ್ರಾಂಶುಪಾಲರಾದ ಪ್ರೊಫೆಸರ್ ಇಕ್ಬಾಲ್ ಅಹಮದ್ ಯುಟಿ, ಕಣಚೂರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶಹೀದಾ, ಕಣಚೂರು ಪ್ರೀ ಸ್ಕೂಲ್ ಪ್ರಾಂಶುಪಾಲೆ ಲೆನೆಟ್ ಡಿಸೋಸಾ, ಕಣಚೂರು ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲೆ ಕನೆನ್ ಟೆಸಿಲಾ ಡಿಸೋಸಾ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಂದ ವಿವಿಧ ರೀತಿಯ ಕ್ರೀಡಾಕೂಟ ನಡೆಯಿತು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದಳಕಟ್ಟೆ.